ನಾವು 1 ವರ್ಷದಿಂದ ಲವ್ ಮಾಡ್ತಾಯಿದ್ದೋ. 1 ವರ್ಷದಿಂದ ಲವ್ ಮಾಡಿ ನಾವು ಮದುವೆ ಮಾಡ್ಕೊಬೇಕು ಅಂತಲೂ ಇದ್ದೋ. ಇವ್ರಿಗೊಬ್ಬ ಮಗ ಇದ್ದಾನೆ. ಮಗನು ನಾನು ಇವ್ಳಿಗೆ ಹೇಳಿದ್ದೆ, ನಮ್ಮ ಅಣ್ಣನ ಮಗನ ಥರ ನಾನು ಸಾಕೊತೀನಿ ಅಂತಲೂ ಹೇಳಿದ್ದೆ. ಇವಳು ಸರಿ ಅಂತ ಒಪ್ಕೊಂಡಿದ್ದೆ ಸರ್. ನಾನು ಟಿ ಟಿ ಮತ್ತು ಬಸ್ಸು ಮತ್ತು ಆಟೋ ಓಡಿಸ್ತಾ ಇದ್ದಿದ್ದು ಸರ್. ನಾನು ಟೂರಿಸ್ಟಲ್ಲಿ ಇದ್ದಿದ್ದು. ಇವ್ರ ಮನೇಲಿ ನಾನು ಒಂದು ದಿವಸ ಶಬರಿಮಲೆಗೆ ಹೋಗಿದ್ದೆ ಸರ್. ಇವ್ರ ಮನೆಯವರೆಲ್ಲ ಗೊತ್ತಿತ್ತು ನನಗೂ. ಇವ್ರ ಅಮ್ಮನ್ನೆಲ್ಲ ಕರ್ಕೊಂಡು ಅಲ್ಲಿ ಇಲ್ಲಿ ಹೋಗ್ತಾಯಿದ್ದೆ ನಾನು. ಇಲ್ಲ ಪರಿಚಯ ಇವ್ರ ಅಮ್ಮಂಗೆ ಗೊತ್ತಿರಲಿಲ್ಲ ನಾವು ಲವ್ ಮಾಡೋದು ಗೊತ್ತಿರಲಿಲ್ಲ. ಇವ್ರ ಮನೇಲಿ ಏನು ತಿಳ್ಕೊಂಡಿದ್ರು, ಅಕ್ಕ ತಮ್ಮನ ಥರ ತಿಳ್ಕೊಂಡಿದ್ರು ಸರ್. ನಮ್ಮ ಮೈಂಡ್ ಸೆಟ್ಟಲ್ಲಿ ಅದಿರಲಿಲ್ಲ. ನಾವು ಲವ್ ಮಾಡ್ತಾಯಿದ್ದೋ. ನಾವು ಲವ್ ಮಾಡ್ಬೇಕಾದ ಕಾರಣಕ್ಕೆ ನಾನು ಶಬರಿಮಲೆಗೆ ಹೋಗಿದ್ದೆ. ನಾನು ಜನವರಿಲಿ ನಾನು 5ನೇ ತಾರೀಕು ನಾನು ಶಬರಿಮಲೆಗೆ ಹೋದೆ. ನಾನು ಹೋಗಿ ಬರೋ ಅಷ್ಟರಲ್ಲಿ ಇಡೀ ಊರಿಗೆ ಗೊತ್ತಾಗಿತ್ತು, ಈ ಥರ ಲವ್ ಮಾಡ್ತಾಯಿದ್ದಾರೆ, ಈ ಥರ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಇವ್ರ ಅಮ್ಮ ಫೋನ್ ಮಾಡಿ ಬರಬೇಕು ಕಣಪ್ಪ ನೀನು ಮನೆಗೆ ಅಂತಂದರು. ನಾನು 10:30 ರಾತ್ರಿಯಲ್ಲಿ ನಾನು ಮನೆಗೆ ಬಂದೆ ಸರ್. ನಾನು 10:30 ರಾತ್ರಿಗೆ ಬಂದಾಗ ಇವ್ರ ಮನೆಗೆ ಹೋದೆ ನಾನು ಕೇಳೋಣ ಅಂತ ಅವ್ರ ಮನೆಗೆ ಹೋದೆ. ಇವ್ರ ಅಮ್ಮ ನೋಡಿದ್ರೆ ವಾರ ಮಾಡ್ತಾಯಿದ್ರು. ಇವ್ರ ಅಮ್ಮ ಅವತ್ತು ಸಂಡೇ, ಅವತ್ತು ವಾರ ಮಾಡ್ತಾಯಿದ್ರು. ವಾರ ಮಾಡಬೇಕಾದ್ರೆ ಕೂತ್ಕೊಳ್ಳಪ್ಪ ಅಂದರೆ ನಾನು ಕೂತ್ಕೊಳ್ಳಿಲ್ಲ. ನಾನು ಕೂತ್ಕೊಳ್ಳಲ್ಲ ಅಮ್ಮ, ದೊಡ್ಡ ಮುಂದೆ ಕೂತ್ಕೊಳ್ಳಲ್ಲ ಅಂದಿದ್ದಕ್ಕೆ ಅವರಮ್ಮ ಮಶಾಣ ಮಾಡಬೇಕು ಅಂತ ಇದೆಯಾ ಈ ಮನೇನ, ಹಂಗೆ ಎದುಗಳು ನಾನು ಯಾಕಮ್ಮ ಮಶಾಣ ಮಾಡಬೇಕು ಅಂತ ಅಂದಿದ್ದಕ್ಕೆ ಅವ್ರ ಅಪ್ಪ ಒಂದು ಮನೆಯಿಂದ ಆಚೆಗೆ ಹೋಗು ಅಂತಂದರು. ನಾವು ಮನೆಯಿಂದ ಆಚೆಗೆ ಬಂದಮೇಲೆ ಇವಳು ಚೆನ್ನಾಗಿ ಇವಾಗ ಚೆನ್ನಾಗಿ ಹೊಡೆದ್ರು. ಇವಳಿಗೆ ಚೆನ್ನಾಗಿ ಹೊಡೆದು ಮುಷ್ಟಿಲೇ ಗುದ್ದಿ ಅವಳಿಗೆ 4 ದಿನ ಊಟ ಮಾಡೋಕ್ಕಾಗಿಲ್ಲ ಸರ್. 4 ದಿನ ಊಟ ಮಾಡೋಕ್ಕಾಗಿಲ್ಲ. ಬಾಕ್ಲಾಕೊಂಡು ಚೆನ್ನಾಗಿ ಹೊಡೆದ್ರು. ಮನೆಯಿಂದ ಆಚೆಗೆ ಬಂದಮೇಲೆ ನಾನು ಚೆನ್ನಾಗಿ ಹೊಡೆದಾದ್ಮೇಲೆ ಆ ಹಿಂಸೆ ತಡೀನದಂತ ಅವಳು ಆಚೆಗೆ ಬಂದು. ಮಗನೂ ಕೂಡ ಅಲ್ಲೇ ಇದ್ದ. ಅವ್ರ ಮಗನೂ ಕೂಡ ನಾನು ಸಾಕೊತೀನಿ ಅಂತ ನಾನು ಹೇಳಿದ್ದೆ. ನಾನು ಸಾಕೊತೀನಿ, ನಮ್ಮ ಅಣ್ಣನ ಮಗನ ಥರ ನಾನು ತಿಳ್ಕೊಂಡು ನಾನು ಸಾಕೊತೀನಿ ನಾನು ಅಂತ ಹೇಳಿದ್ದಕ್ಕೆ ಸರಿ ಅಂದ್ಕೊಂಡು ಅವನಿಗೆ ಚೆನ್ನಾಗಿತ್ತು ನಮ್ಮ ಜೊತೆ ಇದ್ದಾಗ. ಇವಾಗ ಅವನಿಗೆ ತಲೆ ಕೆಡಿಸಿದ್ದಾರೆ. ಇವಾಗ ಅವ್ನು ನಮಗೆ ಸಾಯಿಸ್ತೀನಿ ಅಂತಿದ್ದಾನೆ. ಮಗನಿಗೆ ಫೋನ್ ಮಾಡಿದ್ರೆ ನಮ್ಮನ್ನೇ ಸಾಯಿಸ್ತೀನಿ, ಎಲ್ಲೇ ಸಿಗೋದು ಸಾಯಿಸ್ತೀನಿ, ಇವನು ಮಾಡ್ತೀನಿ, ಹಿಂಗೆ ಅಂತಾನೆ. ಅಲ್ಲಿಂದ ನಾವು ಮನೆ ಬಿಟ್ಟು ಬಂದಮೇಲೆ ನಾವು ಮದುವೆ ಆಗಿದ್ದಾವೆ ಸರ್. ಒಂಟಿಕೊಪ್ಪಲಲ್ಲಿ ಮದುವೆ ಆದ ನಾವು. ಮೈಸೂರು ಒಂಟಿಕೊಪ್ಪಲಲ್ಲಿ ಮದುವೆ ಆದೋ.